ತಾಕ ನೀರು ಹಾಕಿ ತೊಳ್ಕೊಡತ್ತೇಳ. ಇದು ಗುರ್ಲಾಪುರಮ್ಮ, ಮದ್ದೂರು ವಡೆ ಗುರ್ಲಾಪುರಲ್ಲಿ ಹೆಂಗೆ? ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ಬ್ಲಾಗ್ಸ್. ಇವತ್ತು ಮನೆ ಮುಂದೆ ಹೂವಿನ ಗಿಡ ಫುಲ್ ಹೂ ಬಿಟ್ಟಿತ್ತು. ಆ್ಯಕ್ಚುಲಿ ಇವಾಗ ಬೇಸಿಗೆ ಕಾಲ ಇದ್ರೂ ಫುಲ್ ಗಿಡ ತುಂಬ ಹೂವಾಗಿರೋದು ನೋಡಿ ಫುಲ್ ಖುಷಿ ಆಗತ್ತೈತೆ ನನಗಂತೂ. ನಮ್ಮಮ್ಮ ಬೇಸಿಗೆ ಇದ್ರೂ ಅದಕ್ಕೆ ನೀರು ಹಾಕೋದು ಬಿಡೋದಿಲ್ಲ. ಸ್ವಲ್ಪ ನೀರಿನ ಶಾರ್ಟೇಜ್ ಇದ್ರೂ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಹೂವಿನ ಗಿಡಕ್ಕೆ ನೀರು ಹಾಕೇ ಇರ್ತಾರೆ. ಸೊ ಅದಕ್ಕಾಗಿಯೇ ಇಷ್ಟು ಚೆಂದಂಗೆ ಹೂ ಬಿಟ್ಟಿದೆ ಹೂವಿನ ಗಿಡದಲ್ಲಿ. ಆಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ವಿ. ಆ್ಯಂಡ್ ಒಂದೇ ಏನು ಹೇಳಬೇಕಂತಂದರೆ, ಇಡ್ಲಿ ಮಾಡಿದಾಗ ನಮ್ಮ ಮನೇಲಿ ಒಂದು ಸ್ವಲ್ಪ ಆದರೂ ಈ ಥರ ಮುರ್ಕೊಂಡು ಹಾಗೆ ತಿಂದ್ರೇ ನನಗೆ ಇಷ್ಟ ಆಗುತ್ತೆ. ಸೊ ಪ್ರತಿ ಸಲ ಇಡ್ಲಿ ಮಾಡಿದಾಗ ಈ ಥರ ತಿಂದೇ ಇರ್ತೀನಿ. ನಿಮಗೂ ಈ ಥರ ಅಭ್ಯಾಸ ಇದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸರ ನನ್ನ ಸಲುವಾಗಿ ಎಳ್ನೀರು ಕರ್ಕೊಂಡ್ಬಂದ್ಲು. ಮಧ್ಯಾಹ್ನ ಟೈಮಲ್ಲಿ ಎಳ್ನೀರು ಕುಡಿಯತ್ತೀವಿ. ಆ್ಯಕ್ಚುಲಿ ಬಿದ್ದು ಆ್ಯಕ್ಚುಲಿ ಮಾರ್ನಿಂಗ್ ಟೈಮಲ್ಲಿ ಎಳ್ನೀರು ಕುಡಿಬೇಕು. ಇವತ್ತು ಮಾರ್ನಿಂಗ್ ಮರ್ತೀನಿ, ನೆನಪಾಗಲಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ಟೈಮಲ್ಲಿ. ಸೊ ಇವಾಗ ಹೇಳಿದ್ನಿ ನಮ್ಮ ಸಣ್ಣ ಬೇಯ್ದು ದಿನ ಕುಡಿಯೋಕೆ ಬರ್ತೈತಿಲ್ಲೋ ಅಂಥೇಳಿ ಬೇಯ್ದು ತಾನೇ ಕಡ್ಕೊಂಡು ಬಂದು ಕೊಟ್ಟಳು. ಸೊ ಬರೀ ಎಳ್ನೀರು ಕುಡಿಯೋನು. ನಾನು ನೀರಷ್ಟು ಬಂದು ಫುಲ್ ಒಂದು ಸರಿಗೆ ಪ್ರದಿತ್ಯಾಗ ಎಷ್ಟು ಚಂದ ಒರೆಸ್ಕೊಂಬಂದಿ. ನಾನೇ ಹೊಡ್ದೀನಿ ಆ್ಯಕ್ಚುಲಿ. ನೀ ಯಾಕೆ ಹೊಡ್ಕೊಂಬರ್ಬೇಕು ಇಟ್ಟಲ್ಲಿ ಹೇಳ್ಬೇಕಲ್ಲ ಅಲ್ಲಿ. ಹೆಂಗೆ ತಿನ್ನೋದು ಇದನ್ನು ಸಣ್ಣ ಎಲ್ಲ ಹೊಲಸಿ ಹಿಡ್ಕೊಂಬಂದದಿ ಅರ್ಧ. ಒರೆಸ್ತೀನಿ. ಏನು ಒರೆಸ್ತಾರು? ಹೆಂಗೆ ತಿನ್ನೋದು ಇದನ್ನು? ಉಂಡೆ ತಗೋ, ನಮ್ಮಮ್ಮನ ಕಡೆ ತೊಳಸ್ಕೊಂಬರ್ ಹೋಗಿ. ನೀರಾಗಿ ತೊಳ್ಕೊಡತ್ತೇಳ ಈ ಒಳಗೆ ನಿಂಬೆ ಇದ್ದಾಳೆ ಹೋಗಿ. ಏನು ಹೊತ್ತಲ್ಲ, ನೀರು ಹಾಕಿ ತೊಳ್ಕೊಡತ್ತೇಳ. ಇವತ್ತು ಪ್ರದಿತ್ಯ ಅವ್ರ ಅಜ್ಜಿ ಊರಿಗೆ ಬಂದಿದ್ದರು, ಅಂದರೆ ಗುರ್ಲಾಪುರಕ್ಕೆ ಬಂದಿದ್ದರು. ಆ್ಯಕ್ಚುಲಿ ಅವರು ಭಾಳ ದಿನ ಅಂದ್ಕೊಳತ್ತಿದ್ರು ಬರಬೇಕು, ಊರಿಗೆ ಬಂದು ಭೇಟಿ ಆಗಬೇಕು ಅಂತ ಹೇಳಿ. ಬಟ್ ಅವ್ರಿಗೂ ಟೈಮ್ ಸಿಕ್ಕಿರಲಿಲ್ಲ ಗುರ್ಲಾಪುರಕ್ಕೆ ಬರೋದಕ್ಕೆ. ಇವಾಗ ಮೊಮ್ಮಗನನ್ನು ನೋಡೋದಕ್ಕೆ, ಆಮೇಲೆ ಸೊಸೆಯನ್ನು ನೋಡೋದಕ್ಕೆ ಅಂತ ಹೇಳಿ ಬಂದರು. ಆ್ಯಂಡ್ ನನಗೂ ಡೆಲಿವರಿ ಡೇಟ್ ಕೂಡ ಹತ್ತಿರ ಬರತೈತಿ. ಇನ್ನೇನು ಡೆಲಿವರಿ ಟೈಮ್ ನಂದು ಸಮೀಪ ಬಂತು. ಸೊ ಹೀಗಾಗಿ ನನಗೂ ಮೀಟ್ ಆದಂಗೆ ಆಯಿತು, ಆಮೇಲೆ ಪ್ರದೀತನ್ನು ಭೇಟಿ ಆದಂಗೆ ಆಯಿತು ಅಂತ ಹೇಳಿ ಪ್ರದೀತನ್ನು ಭೇಟಿ ಆಗೋದಕ್ಕೆ ಅಂತ ಗುರ್ಲಾಪುರಕ್ಕೆ ಬಂದಿದ್ದರು. ಪ್ರದೀತ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ ಅವ್ರ ಅಜ್ಜಿನ ನೋಡಿ. ಅವನು ಅವ್ರ ಅಜ್ಜಿ ಜೊತೆ ಫುಲ್ ಆಟ ಆಡೋದು, ಆಮೇಲೆ ಎಲ್ಲ ಥರ ಹೇಳೋದು, ಅವನ ಆಟ ಸಾಮಾನೆಲ್ಲ ತೋರಿಸೋದು ಎಲ್ಲನೂ ಮಾಡತ್ತಿದ್ದ. ಆಮೇಲೆ ಡೈಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾನಲ್ಲ, ಏನೇನು ಕಾಡಿಸ್ತಿರ್ತಾನಲ್ಲ ಅದೆಲ್ಲನೂ ಅವ್ರ ಅಜ್ಜಿ ಮುಂದೆ ಶೋ ಆಫ್ ಮಾಡತ್ತಿದ್ದ. ಸೊ ಇಲ್ಲಿರುವಂಥ ಅಜ್ಜಿ ಅಂದರೆ ಎಲ್ಲರೂ ಅವನ್ನ ಬೇಯತ್ತಿದ್ರು, ನಿಮ್ಮ ಅಜ್ಜಿ ಬಂದಾಳ ಅಂತ ಹೇಳಿ ಫುಲ್ ಶೋ ಆಫ್ ಮಾಡತ್ತಿದ್ದಿ, ಮಾರ್ಕ್ ಮಾಡತ್ತಿಲ್ಲ ಅಂತ ಹೇಳಿ. ಬಟ್ ಅವ್ನಿಗಂತೂ ಏನು ಅನಿಸಿತೋ ಗೊತ್ತಿಲ್ಲ, ಅವ್ರ ಅಜ್ಜಿ ಬಂದಿದ್ದಕ್ಕಂತೂ ಫುಲ್ ಖುಷಿಯಾಗಿ ಎಲ್ಲನೂ ತೋರಿಸೋದು, ಅವ್ರ ಮುಂದೆ ಎಲ್ಲ ಆ್ಯಕ್ಟಿಂಗ್ ಮಾಡಿ ಹೇಳೋದು, ಆಮೇಲೆ ನಾವು ಏನೇನು ಹೇಳ್ತೀವಲ್ಲ ಅದನ್ನೆಲ್ಲನೂ ಮಾಡಿ ತೋರಿಸೋದು ಮಾಡತ್ತಿದ್ದ. ಅವ್ರ ಅಜ್ಜಿನೂ ಫುಲ್ ಖುಷಿಯಾದರು. ಅವನು ಮಾಡೋದು ನೋಡಿ ಮೊಮ್ಮಗ ಓಡೋದು, ಆಮೇಲೆ ನನಗೆ ಹಾಕೋದನ್ನು ನೋಡಿ. ಆಮೇಲೆ ಅವರು ಸಜ್ಕದ ಹೋಳಿಗೆಯನ್ನು ತೊಗೊಂಡು ಬಂದಿದ್ದರು, ಕರೆದಿದ್ದು ಸಜ್ಕದ ಹೋಳಿಗೆ. ಸೊ ನಾವು ರೀಸೆಂಟಾಗಿ ಇವಾಗ ಒಂದು 2-3 ಸಲ ಸಜ್ಕದ ಹೋಳಿಗೆನ ಮಾಡೀವಿ ಮನೆಯಲ್ಲಿ. ಬಟ್ ನಾವು ಈ ಥರ ಹೋಳಿಗೆನ ಮಾಡಲ್ಲ, ಯಾವಾಗಲೂ ಬೇಯಿಸಿ ನಾವು ಸಜ್ಕದ ಹೋಳಿಗೆ ಮಾಡ್ತೀವಿ. ಬಟ್ ನನ್ನ ಗಂಡನ ಮನೆ ಕಡೆ ಅವರು ಜಾಸ್ತಿ ಕರೆದಿರುವಂಥ ಸಜ್ಕದ ಹೋಳಿಗೆನ ಮಾಡಿರ್ತಾರೆ. ಸೊ ಹೀಗಾಗಿ ಸೊಸೆಗೆ ಅಂತ ಹೇಳಿ ಸಜ್ಕದ ಹೋಳಿಗೆನ ಕರೆದು ಮಾಡ್ಕೊಂಡು ಬಂದಿದ್ರು. ಸಬ್ಬಸಿಗೆ ಪಲ್ಯ, ಉಳ್ಳಾಗಡ್ಡಿ, ಇದು ಕರಿಬೇವು, ಕೊತ್ತಂಬರಿ ಸೊಪ್ಪು. ಏನು ಮಾಡತ್ತಿ? ಮದ್ದೂರು ವಡೆ. ಇದು ಗುರ್ಲಾಪುರಮ್ಮ, ಮದ್ದೂರು ವಡೆ ಗುರ್ಲಾಪುರಲ್ಲಿ ಹೆಂಗೆ? ಕಡಲೆಬೇಳೆ ವಡ, ಕಡಲೆಬೇಳೆ ವಡಕನ ಮದ್ದೂರು ವಡೆ ಅಂತಾರೆ ಸನ. ಏನು ಡಿಫ್ರೆನ್ಸ್ ಏನು ಹೇಳ, ಅದಕ್ಕೂ ಇದನ್ನ ಹಾಕಿರ್ತೀವಿಲ್ಲ. ಒಂದು ಮಿಕ್ಸರ್ ಜಾರಲ್ಲಿ ಚಿಲ್ಲಿ ಕಟ್ ಮಾಡಿ ಹಾಕೋಬೇಕು, ಗ್ರೀನ್ ಚಿಲ್ಲೀಸ್. ಆಮೇಲೆ ಇದು ಏನು ಮಮ್ಮಿ ಅದ? ಅರಿಶಿನ, ಜೀರಿಗೆ ಹಾಕು, ಚಕ್ಕೆ ಕಂಪಲ್ಸರಿ. ಯಾರು ಹೇರ? ನಾನು ಶಿವಮೊಗ್ಗ ಸ್ಪೆಷಲ್ ಅನ್ನದ ನಮ್ಮ ಸಣ್ಣ ಇವತ್ತು ಶಿವಮೊಗ್ಗ ಸ್ಪೆಷಲ್ಲು ವಡೆ. ಏನು ಯಾವ ವಡೆ? ಕಡಲೆಬೇಳೆ ವಡೆ ಮಾಡತ್ತಳು.
ಒಂದು ಟೈಪ್ ಆಫ್ ಮದ್ದೂರು ವಡೆ. ಮದ್ದೂರು ವಡೆ ಎಲ್ಲೂ ತಿಂದಿದ್ದಿಲ್ಲ ಸಣ್ಣ ನಾವು. ಇದಕ್ಕೆ ಹೋದ ಆಗ ಇಲ್ಲ ಶೃಂಗೇರಿಗೆ ಹೋಗಿದ್ವಿಲ್ಲ, ಶೃಂಗೇರಿಯಾಗ ತಿಂದಿದ್ದು ನೋಡಿ. ಜೀರಿಗೆ ಹಾಕಿದ್ರೆ ಅದಕ್ಕೆ ಶುಂಠಿ ಇಲ್ಲ, ಶುಂಠಿ ಇಲ್ಲ, ಅದಕ್ಕೆ ಪೇಸ್ಟ್ ಹಾಕ್ತಿರೋದು. ಶುಂಠಿ ಇಲ್ಲ, ಸೊ ಹಿಂಗಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕತ್ತಳು. ಶುಂಠಿ ತಂದಿರ್ಯಾಕೆ ಮಮ್ಮಿ ಈ ಸಲ ಸಂತ್ಯಾಗ ಮರ್ತೇನ? ನಾವು ಕಾಯಂ ತಗೋ ಬರ್ಬೇಕಂದ್ರೆ ಅವ್ರು ತರಾಕ್ ಹೋಗಿದ್ದು ಅದ್ರಾಗ ಬೈನೆ ನೀನು ತರಬೇಕಲ್ಲ. ಖಾರ ಮೆಣಸಿನ್ಕಾಯಿ ನಂಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡತ್ತಾರ, ನಾವು ಯೂಟ್ಯೂಬ್ದಾಗ ವಿಡಿಯೋ ಮಾಡತ್ತಾರ. ಏನೇನು ಹಾಕಿದ್ ಮಮ್ಮಿ? ಮಮ್ಮಿ ಏನೇನು ಹಾಕಿದೆ ಮಿಕ್ಸ್ ಅಮ್ಮ? ಏನೇನು ಹಾಕಿದೆ ಹೇಳು. ಕಡಲೆಬೇಳೆ, ಮೆಣಸಿನಕಾಳು, ಜೀರಿಗೆ, ಹ್ಞೂ ಶುಂಠಿ ಪೇಸ್ಟ್ ಹ್ಞೂ ಹಾಕಿ ಸಂಪತ್ತಿ ಕರಿಬೇವು ಕೊತ್ತಂಬರಿ ಹಾಕಿಲ್ಲ ಮಿಕ್ಸ್ ಮಾಡಿ ನಾದಿ ಎಷ್ಟು ಮಂದಿ ಕೈ ಹಾಕೋರು ಅದಕ್ಕೆ? ತಡಿಲ್ಲ ಅಂದ್ರೆ ವಡ ಬಿಟ್ಟು ಹಾಕ್ತಂಗೆ ಕಡ್ಡಿದ ಕಡ್ಲಿ ಪೂರ್ತಿ ಡೀಪ್ ಫ್ರೈ ಮಾಡಬೇಕು ಏನು ಹಂಗೆ ಎಣ್ಣೆಗೆ ಅಷ್ಟು ಫ್ರೈ ಮಾಡೋದು? ಲೈ ಉರಿ ಎಣ್ಣೆ ಫುಲ್ ಕಡಿಮೆ ಉರಿಯೊಳಗೆ ಕರಿಬೇಕು. ಮಮ್ಮಿ ಒಂಚೂರು ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕೋಬೇಕು. ಐತು ನೋಡಿ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಿರಿ ಬಿಸಿ ಬಿಸಿ ಯಾವ ವಡೆ? ಯಾವ ಕಡಲೆಬೇಳೆ ವಡೆ ಯಾಕ ನನ್ನ ಸಂಬಂಧ ಮಾಡ. ನಂಗೆ ಆ್ಯಕ್ಚುಲಿ ಕ್ರೇವಿಂಗ್ಸ್ ಆಗತ್ತಿತ್ತು ಮದ್ದೂರು ವಡೆ ತಿನ್ಬೇಕಂತೇಳಿ, ಸೊ ನನ್ನ ಸಂಬಂಧ ಮಾಡಿಕೊಟ್ಟಳು. ಥ್ಯಾಂಕ್ ಯು. ತಂಗಿ ಹಾಂ ಬಿಸಿದವ ಚಲೋ ಆಗೈತೆ ಫುಲ್ ಚಲೋ ಆಗೈತೆ ಮಸ್ತ್ ಆಗ್ಯಾವ. ಥ್ಯಾಂಕ್ ಯು. ಪ್ರತಿ ಹೆಂಗೆ ಕಂಡು ಬಿಡ್ತಾರೋ ನೀವು ಬೇಡ ಸರ್ ತಗೊಮ್ಮಿ. ಯಾವಾಗ ತಿಂತಾನೋ ಗುಂಡೆ ಹಂಗೆ ಕೆಳಗೆ ಬಿಡ. ಪ್ರದು ಏನದ? ಏನಪ್ಪ ಅದ? ಕೊಬ್ಬರಿ. ಈ ಥರ ಸೀನ್ ಸಿಗೋದು ಗುರ್ಲಾಪುರದಲ್ಲಿ ಮಾತ್ರ ಅಲ್ಲ ಪ್ರದಿತ್ಯ? ಆಯ್ಗಷ್ಟು ಕೊಡ್ರಲ್ಲ. ಹಾಂ ಈಗ ಕೊಡು ಪ್ರದಿತ್ಯ. ಪ್ರದಿತ್ಯ ಏನು ತಿನ್ನತ್ಯಪ್ಪ? ಹೇಗು ಬನ್ನ ಅರೆ ಬೇಬ್ಯಾ ಈಗ ಅಷ್ಟು ಕೊಡ್ರೋ ಕೈ ಮಾಡತ್ತಾಳು ನಿಹಾಲ ತೆಗೆದುಕೊಡ. ಮತ್ತೆ ಬಂದಾರಂತ ಹೇಳಿ ನಮ್ಮಮ್ಮ ಅವ್ರ ಸಲುವಾಗಿ ಗೆಣಸಿನ ಹೋಳ್ಗೆ ಆಮೇಲೆ ಹಪ್ಪಳ ಮಾಡ್ಯಾರು. ಪೊಟ್ಯಾಟೊ ಚಿಪ್ಸು ಆಮೇಲೆ ಗೆಣಸಿನ ಹೋಳಿಗೆನ ಮಾಡಿದರು. ನಮ್ಮ ಅತ್ತೆಗೆ ಅಂತ ಹೇಳಿ ಸ್ಪೆಷಲಾಗಿ ಡೈಲಿ ರೊಟ್ಟಿ ಚಪಾತಿ ಇದ್ದೇ ಇರುತ್ತೆ. ಸೊ ಬೇಳೆ ಹೋಳಿಗೆ ಅಂತೂ ಕಾಮನ್ ನಮ್ಮ ಕಡೆ. ಹೀಗಾಗಿ ನಮ್ಮಮ್ಮ ಮೊನ್ನೆ ಸಂತೆಯಲ್ಲಿ ತೊಗೊಂಡು ಬಂದಿದ್ರು, ಗೆಣಸು ತೊಗೊಂಬಂದಿರಲ್ಲ, ಹೀಗಾಗಿ ಏನು ಸುಡಾತವ ಇವು ಗೆಣಸು ತೊಗೊಂಬಂದಿದ್ರು. ಸೊ ಹೀಗಾಗಿ ಹೋಳಿಗೆ ಮಾಡ್ಬೇಕಂತ ಹೇಳಿ ಹೋಳಿಗೆ ಮಾಡತ್ತರು. ಹೋಳಿಗೆ ಮಾಡಿದ್ದಾರೆ ಆಲ್ರೆಡಿ. ಹಂಗೆ ಹೊಡೆದಾಗ ಅದು ಮಾಮ ಅಜ್ಜ ಹಂಗೆ ಹೊಡೆದು ಅವ್ವ 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 ಅನ್ನೋ ಹಂಗೆ ಹೋಗಲ್ಲ ಅಜ್ಜಿ ಕಡೆ ಹೋಗಿ ಪ್ರದು. ಬಾಯ್ ಕಾಪಿ ಏನದಾವಲ್ಲಿ? ಕಾಪಿ ಕಾಪಿ ಏನೈತಲ್ಲಿ? ಕಾಪಿ ಕಾಪಿ ಒಂದು ಪಕ್ಕೊಂಡು ಇನ್ನೊಂದು ಪಕ್ಕೊಂಡು ಏನದ? ಫೋನ್. ಹಲೋ ಓನ ಪ್ರದಿತ್ಯ ಅದು. ಹಲೋ ಪಪ್ಪ. ಹಾಂ ಹಲೋ ಪಪ್ಪ ಫೋನ್